ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಆ ಜಿಲ್ಲೆಯಲ್ಲಿ ಮನೆಗಳತನ ಮಾಡೋ ಕಳ್ಳರ ಕುರಿತಾಗಿ ಎಚ್ಚರ. ಅಪ್ಪಿತಪ್ಪಿಯೂ ಮನೆಗಳತನಕ್ಕೆ ಯತ್ನಿಸಿದ್ರೆ ಸಾಕು, ನಿಮ್ಮ ಚಲನವಲನ ಎಲ್ಲ ಖಾಕಿಗೆ ಗೊತ್ತಾಗತ್ತೆ. ಅದು ಹೇಗೆ? ಖಾಕಿ ಹೆಣೆದಿರೋ ಜಾಲ ಏನು ನೋಡಿ. ಮನೆಗಳತನ ಮಾಡುವ ಮುನ್ನ ಎಚ್ಚರ. ಪೊಲೀಸರಿಂದ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ. ಇತ್ತೀಚಿನ ದಿನಗಳಲ್ಲಿ ಸುದೀರ್ಘವಾಗಿ ಮನೆ ಲಾಕ್ ಆಗಿದ್ರೆ ಖದೀಮರಿಗೆ ಹಬ್ಬ. ಮನೆ ಮಾಲೀಕರು ವಾಪಸ್ ಬರೋ ವೇಳೆಗೆ ಮನೆಯಲ್ಲಿದ್ದ ನಗದು, ಚಿನ್ನ, ಬೆಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಆದ್ರೆ ಗದಗ ಜಿಲ್ಲೆಯ ಪೊಲೀಸರು ಸೂಪರ್ ಐಡಿಯಾ ಮಾಡಿದ್ದಾರೆ. ಹೌದು, ಗದಗ ಜಿಲ್ಲೆಯಾದ್ಯಂತ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಆರಂಭಿಸಿದ್ದಾರೆ. ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ಜನರು ರಜೆ, ಮದುವೆ ಕಾರ್ಯ, ಪ್ರವಾಸ ಅಂತ ಸುದೀರ್ಘವಾಗಿ ಮನೆಗೆ ಬೀಗ ಹಾಕಿ ಹೋಗುವ ಮುನ್ನವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಆಗ ಪೊಲೀಸರು ಆ ಮನೆಗೆ ಬಂದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡ್ತಾರೆ. ಪೊಲೀಸರು ಕ್ಯಾಮೆರಾ ಅಳವಡಿಕೆ ಮಾಡಿದ ನಂತರ ಆ ಮನೆಗೆ ಯಾರಾದರೂ ಅಪರಿಚಿತರು ಕಿಟಕಿ ಬಾಗಿಲು ಸಮೀಪ ಬಂದ್ರೆ ಸಾಕು, ಪೊಲೀಸರು ಕಂಟ್ರೋಲ್ ರೂಮ್ ನಿಂದ ವೀಕ್ಷಣೆ ಮಾಡ್ತಾರೆ. ಬಾಗಿಲು ತಟ್ಟಿದ್ರೆ ಸಾಕು, ಆ ಕ್ಯಾಮೆರಾ ತಾನಾಗೆ ಸೈರನ್ ಸೌಂಡ್ ಕೂಡ ಮಾಡುತ್ತೆ. 10 ನಿಮಿಷದಲ್ಲಿ ಪೊಲೀಸರು ಆ ಮನೆಗೆ ಬರ್ತಾರೆ. ಕಳ್ಳರನ್ನ ಲಾಕ್ ಮಾಡಿಕೊಂಡು ಜೈಲಿಗೆ ಹಾಕ್ತಾರೆ. ಗದಗ ಜಿಲ್ಲೆಯಲ್ಲಿ ಯಾವುದೇ ನಗರ ಆಗಿರಲಿ, ಯಾವುದೇ ಗ್ರಾಮ ಆಗಿರಲಿ, ಸಣ್ಣ ಹಳ್ಳಿ ಆಗಿರಲಿ, ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ನಾಗರಿಕರು ನಮಗೆ ಈ ವ್ಯವಸ್ಥೆನ ಅವರು ಕೇಳಲಿಕ್ಕೆ ಅವರು ಬಯಸ್ಬೋದು. ಸೊ ನಮ್ಮ ನಿಯಂತ್ರಣ ಕೊಠಡಿಯವರು ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾನ ಪ್ಲೇಸ್ ಮಾಡುತ್ತೆ. ಇದ್ರದ್ದು ಡೈರೆಕ್ಟ್ ಫೀಡ್ ನಮ್ಮ ಕಂಟ್ರೋಲ್ ರೂಮಲ್ಲಿರೋ ಐಪ್ಯಾಡಲ್ಲಿ ಅದು ಬರುತ್ತೆ. ಇದು ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ನಿಯಂತ್ರಣ ಕೊಠಡಿಯಲ್ಲಿ ಯಾವಾಗಲೂ 24 ಗಂಟೆ ಸಿಬ್ಬಂದಿಯವರು ನಿಯೋಜನೆ ನಾವು ಮಾಡಿದ್ದು, ಅವರು ಇದನ್ನ ವಾಚ್ ಮಾಡ್ತಾ ಇರ್ತಾರೆ. ಗದಗ ಜಿಲ್ಲೆಯ 12 ಪೊಲೀಸ್ ಠಾಣೆಯಲ್ಲಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಜಾರಿ ಮಾಡಲಾಗಿದೆ. ಪ್ರಾಯೋಗಿಕವಾಗಿ ಒಂದೊಂದು ಪೊಲೀಸ್ ಠಾಣೆಗೆ 5 ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಮಾಡಿರುವ ಸಿಸಿಟಿವಿ ಕ್ಯಾಮೆರಾ ನೀಡಲಾಗಿದೆ. ಪೊಲೀಸರ ಹೊಸ ಐಡಿಯಾಗೆ ಗದಗ ಜಿಲ್ಲೆಯ ಜನರು ಬೇಷನಿದ್ದಾರೆ. ರಾತ್ರಿ ಮಲ್ಕೊಂಡಾಗ ಏನಾರ ಸಮಸ್ಯೆ ಆತಂದ್ರೆ ಅವಾಗ ಏನೂ ಮಾಡಕ್ ಹಾಕಿದ್ದಿಲ್ಲ ಸರ್. ಹಿಂಗಾಗಿ ಸರ ಹೆದರಿಕೆ ಹಾಕಿತ್ತು ಸರ್. ಯಾಕಂದ್ರೆ ಇವು ಬಂಗಾರ ಹಿಂಗಾರ ಕಳವ ಅದು ಅಂದ್ರೆ ಮತ್ತು ಫ್ರಿಜ್ಗೆ ತೊಗೊಳಕ್ಕಾಗಲ್ಲ ಸರ. ಯಾಕಂದ್ರೆ ತಿಂಗಳ ದುಡಿಮೆ ಮನೆ ನಡೆಸೋದು ಎಲ್ಲ ಕಷ್ಟ ಆಕೈತೆ ಸರ್. ಅದರ ಸಂಬಂಧ ಇದು CCTV ಕ್ಯಾಮ್ರಾ ಬೀಟ್ ಸಿಬ್ಬಂದಿಯಿಂದ ಗೊತ್ತಾಯ್ತು ಸರ್, 112 ಹೆಲ್ಪ್ಲೈನದ್ದು. ಹೀಗಾಗಿ ಅದಕ್ಕೆ ನಾವು ಕರೆ ಮಾಡಿದ್ವಿ. ಅವ್ರು ಬಂದು 10 ನಿಮಿಷ ಒಳಗೆ ನಮಗೆ ಬಂದು ಎಲ್ಲ ಮಾಹಿತಿ ಕೊಟ್ಟು ಇದು ಕ್ಯಾಮ್ರಾ ಫಿಕ್ಸ್ ಮಾಡ್ಯಾರ ಸರ್. ಆಧುನಿಕ ಕಾಲಕ್ಕೆ ತಕ್ಕಂತೆ ಪೊಲೀಸರು ಅಪ್ಡೇಟ್ ಆಗಿದ್ದು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ. ಪೊಲೀಸರ ಈ ಸೂಪರ್ ಐಡಿಯಾ ಆಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಆ ಜಿಲ್ಲೆಯಲ್ಲಿ ಮನೆಗಳತನ ಮಾಡೋ ಕಳ್ಳರ ಕುರಿತಾಗಿ ಎಚ್ಚರ. ಅಪ್ಪಿತಪ್ಪಿಯೂ ಮನೆಗಳತನಕ್ಕೆ ಯತ್ನಿಸಿದ್ರೆ ಸಾಕು, ನಿಮ್ಮ ಚಲನವಲನ ಎಲ್ಲ ಖಾಕಿಗೆ ಗೊತ್ತಾಗತ್ತೆ. ಅದು ಹೇಗೆ? ಖಾಕಿ ಹೆಣೆದಿರೋ ಜಾಲ ಏನು ನೋಡಿ. ಮನೆಗಳತನ ಮಾಡುವ ಮುನ್ನ ಎಚ್ಚರ. ಪೊಲೀಸರಿಂದ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ. ಇತ್ತೀಚಿನ ದಿನಗಳಲ್ಲಿ ಸುದೀರ್ಘವಾಗಿ ಮನೆ ಲಾಕ್ ಆಗಿದ್ರೆ ಖದೀಮರಿಗೆ ಹಬ್ಬ. ಮನೆ ಮಾಲೀಕರು ವಾಪಸ್ ಬರೋ ವೇಳೆಗೆ ಮನೆಯಲ್ಲಿದ್ದ ನಗದು, ಚಿನ್ನ, ಬೆಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಆದ್ರೆ ಗದಗ ಜಿಲ್ಲೆಯ ಪೊಲೀಸರು ಸೂಪರ್ ಐಡಿಯಾ ಮಾಡಿದ್ದಾರೆ. ಹೌದು, ಗದಗ ಜಿಲ್ಲೆಯಾದ್ಯಂತ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಆರಂಭಿಸಿದ್ದಾರೆ. ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ಜನರು ರಜೆ, ಮದುವೆ ಕಾರ್ಯ, ಪ್ರವಾಸ ಅಂತ ಸುದೀರ್ಘವಾಗಿ ಮನೆಗೆ ಬೀಗ ಹಾಕಿ ಹೋಗುವ ಮುನ್ನವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಆಗ ಪೊಲೀಸರು ಆ ಮನೆಗೆ ಬಂದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡ್ತಾರೆ. ಪೊಲೀಸರು ಕ್ಯಾಮೆರಾ ಅಳವಡಿಕೆ ಮಾಡಿದ ನಂತರ ಆ ಮನೆಗೆ ಯಾರಾದರೂ ಅಪರಿಚಿತರು ಕಿಟಕಿ ಬಾಗಿಲು ಸಮೀಪ ಬಂದ್ರೆ ಸಾಕು, ಪೊಲೀಸರು ಕಂಟ್ರೋಲ್ ರೂಮ್ ನಿಂದ ವೀಕ್ಷಣೆ ಮಾಡ್ತಾರೆ. ಬಾಗಿಲು ತಟ್ಟಿದ್ರೆ ಸಾಕು, ಆ ಕ್ಯಾಮೆರಾ ತಾನಾಗೆ ಸೈರನ್ ಸೌಂಡ್ ಕೂಡ ಮಾಡುತ್ತೆ. 10 ನಿಮಿಷದಲ್ಲಿ ಪೊಲೀಸರು ಆ ಮನೆಗೆ ಬರ್ತಾರೆ. ಕಳ್ಳರನ್ನ ಲಾಕ್ ಮಾಡಿಕೊಂಡು ಜೈಲಿಗೆ ಹಾಕ್ತಾರೆ. ಗದಗ ಜಿಲ್ಲೆಯಲ್ಲಿ ಯಾವುದೇ ನಗರ ಆಗಿರಲಿ, ಯಾವುದೇ ಗ್ರಾಮ ಆಗಿರಲಿ, ಸಣ್ಣ ಹಳ್ಳಿ ಆಗಿರಲಿ, ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ನಾಗರಿಕರು ನಮಗೆ ಈ ವ್ಯವಸ್ಥೆನ ಅವರು ಕೇಳಲಿಕ್ಕೆ ಅವರು ಬಯಸ್ಬೋದು. ಸೊ ನಮ್ಮ ನಿಯಂತ್ರಣ ಕೊಠಡಿಯವರು ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾನ ಪ್ಲೇಸ್ ಮಾಡುತ್ತೆ. ಇದ್ರದ್ದು ಡೈರೆಕ್ಟ್ ಫೀಡ್ ನಮ್ಮ ಕಂಟ್ರೋಲ್ ರೂಮಲ್ಲಿರೋ ಐಪ್ಯಾಡಲ್ಲಿ ಅದು ಬರುತ್ತೆ. ಇದು ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ನಿಯಂತ್ರಣ ಕೊಠಡಿಯಲ್ಲಿ ಯಾವಾಗಲೂ 24 ಗಂಟೆ ಸಿಬ್ಬಂದಿಯವರು ನಿಯೋಜನೆ ನಾವು ಮಾಡಿದ್ದು, ಅವರು ಇದನ್ನ ವಾಚ್ ಮಾಡ್ತಾ ಇರ್ತಾರೆ. ಗದಗ ಜಿಲ್ಲೆಯ 12 ಪೊಲೀಸ್ ಠಾಣೆಯಲ್ಲಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಜಾರಿ ಮಾಡಲಾಗಿದೆ.
ಪ್ರಾಯೋಗಿಕವಾಗಿ ಒಂದೊಂದು ಪೊಲೀಸ್ ಠಾಣೆಗೆ 5 ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಮಾಡಿರುವ ಸಿಸಿಟಿವಿ ಕ್ಯಾಮೆರಾ ನೀಡಲಾಗಿದೆ. ಪೊಲೀಸರ ಹೊಸ ಐಡಿಯಾಗೆ ಗದಗ ಜಿಲ್ಲೆಯ ಜನರು ಬೇಷನಿದ್ದಾರೆ. ಆ ರಾತ್ರಿ ಮಲ್ಕೊಂಡಾಗ ಏನಾರ ಸಮಸ್ಯೆ ಆತಂದ್ರೆ ಅವಾಗ ಏನೂ ಮಾಡೋಕ್ಕಾಕಿದ್ದಿಲ್ಲ ಸರ. ಹಿಂಗಾಗಿ ಸರ ಹೆದರಿಕೆ ಆಕ್ಕಿತ್ತು ಸರ್. ಯಾಕಂದ್ರೆ ಇವು ಬಂಗಾರ ಹಿಂಗಾರ ಕಳವ ಅದು ಅಂದ್ರೆ ಮತ್ತು ಫ್ರಿಜ್ಗೆ ತೊಗೊಳಕ್ಕಾಗಲ್ಲ ಸರ. ಯಾಕಂದ್ರೆ ತಿಂಗಳ ದುಡಿಮೆ ಮನೆ ನಡೆಸೋದು ಎಲ್ಲ ಕಷ್ಟ ಆಕೈತೆ ಸರ. ಅದರ ಸಂಬಂಧ ಇದು CCTV ಕ್ಯಾಮ್ರಾ ಬೀಟ್ ಸಿಬ್ಬಂದಿಯಿಂದ ಗೊತ್ತಾಯ್ತು ಸರ್ 112 ಹೆಲ್ಪ್ಲೈನದ್ದು. ಹೀಗಾಗಿ ಅದಕ್ಕೆ ನಾವು ಕರೆ ಮಾಡಿದ್ವಿ. ಅವ್ರು ಬಂದು 10 ನಿಮಿಷ ಒಳಗೆ ನಮಗೆ ಬಂದು ಎಲ್ಲ ಮಾಹಿತಿ ಕೊಟ್ಟು ಇದು ಕ್ಯಾಮ್ರಾ ಫಿಕ್ಸ್ ಮಾಡ್ಯಾರ ಸರ್. ಆಧುನಿಕ ಕಾಲಕ್ಕೆ ತಕ್ಕಂತೆ ಪೊಲೀಸರು ಅಪ್ಡೇಟ್ ಆಗಿದ್ದು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ. ಪೊಲೀಸರ ಈ ಸೂಪರ್ ಐಡಿಯಾ ಆಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಆ ಜಿಲ್ಲೆಯಲ್ಲಿ ಮನೆಗಳತನ ಮಾಡೋ ಕಳ್ಳರ ಕುರಿತಾಗಿ ಎಚ್ಚರ, ಅಪ್ಪಿತಪ್ಪಿಯು ಮನೆಗಳತನಕ್ಕೆ ಯತ್ನಿಸಿದ್ರೆ ಸಾಕು ನಿಮ್ಮ ಚಲನವಲನ ಎಲ್ಲ ಖಾಕಿಗೆ ಗೊತ್ತಾಗತ್ತೆ. ಅದು ಹೇಗೆ, ಖಾಕಿ ಹೆಣೆದಿರೋ ಜಾಲ ಏನು ನೋಡಿ. ಮನೆಗಳತನ ಮಾಡುವ ಮುನ್ನ ಎಚ್ಚರ. ಪೊಲೀಸರಿಂದ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ. ಇತ್ತೀಚಿನ ದಿನಗಳಲ್ಲಿ ಸುದೀರ್ಘವಾಗಿ ಮನೆ ಲಾಕ್ ಆಗಿದ್ರೆ ಖದೀಮರಿಗೆ ಹಬ್ಬ. ಮನೆ ಮಾಲೀಕರು ವಾಪಸ್ ಬರೋ ವೇಳೆಗೆ ಮನೆಯಲ್ಲಿದ್ದ ನಗದು, ಚಿನ್ನ, ಬೆಳ್ಳಿ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಆದ್ರೆ ಗದಗ ಜಿಲ್ಲೆಯ ಪೊಲೀಸರು ಸೂಪರ್ ಐಡಿಯಾ ಮಾಡಿದ್ದಾರೆ. ಹೌದು, ಗದಗ ಜಿಲ್ಲೆಯಾದ್ಯಂತ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಆರಂಭಿಸಿದ್ದಾರೆ. ಗದಗ, ಬೆಟಗೇರಿ, ಅವಳಿನಗರ ಸೇರಿದಂತೆ ಜಿಲ್ಲೆಯ ಜನರು ರಜೆ, ಮದುವೆ ಕಾರ್ಯ, ಪ್ರವಾಸ ಅಂತ ಸುದೀರ್ಘವಾಗಿ ಮನೆಗೆ ಬೀಗ ಹಾಕಿ ಹೋಗುವ ಮುನ್ನವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಆಗ ಪೊಲೀಸರು ಆ ಮನೆಗೆ ಬಂದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ CCTV ಕ್ಯಾಮೆರಾ ಅಳವಡಿಕೆ ಮಾಡ್ತಾರೆ. ಪೊಲೀಸರು ಕ್ಯಾಮೆರಾ ಅಳವಡಿಕೆ ಮಾಡಿದ ನಂತರ ಆ ಮನೆಗೆ ಯಾರಾದರೂ ಅಪರಿಚಿತರು ಕಿಟಕಿ ಬಾಗಿಲು ಸಮೀಪ ಬಂದರೆ ಸಾಕು, ಪೊಲೀಸರು ಕಂಟ್ರೋಲ್ ರೂಮ್ ನಿಂದ ವೀಕ್ಷಣೆ ಮಾಡ್ತಾರೆ. ಬಾಗಿಲು ತಟ್ಟಿದ್ರೆ ಸಾಕು, ಆ ಕ್ಯಾಮೆರಾ ತಾನಾಗೆ ಸೈರನ್ ಸೌಂಡ್ ಕೂಡ ಮಾಡುತ್ತೆ. 10 ನಿಮಿಷದಲ್ಲಿ ಪೊಲೀಸರು ಆ ಮನೆಗೆ ಬರ್ತಾರೆ. ಕಳ್ಳರನ್ನ ಲಾಕ್ ಮಾಡಿಕೊಂಡು ಜೈಲಿಗೆ ಹಾಕ್ತಾರೆ. ಗದಗ ಜಿಲ್ಲೆಯಲ್ಲಿ ಯಾವುದೇ ನಗರ ಆಗಿರಲಿ, ಯಾವುದೇ ಗ್ರಾಮ ಆಗಿರಲಿ, ಸಣ್ಣ ಹಳ್ಳಿ ಆಗಿರಲಿ, ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ನಾಗರಿಕರು ನಮಗೆ ಈ ವ್ಯವಸ್ಥೆನ ಅವರು ಕೇಳಲಿಕ್ಕೆ ಅವರು ಬಯಸ್ಬೋದು. ಸೊ ನಮ್ಮ ನಿಯಂತ್ರಣ ಕೊಠಡಿಯವರು ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾನ ಪ್ಲೇಸ್ ಮಾಡುತ್ತೆ. ಇದ್ರದ್ದು ಡೈರೆಕ್ಟ್ ಫೀಡ್ ನಮ್ಮ ಕಂಟ್ರೋಲ್ ರೂಮಲ್ಲಿರೋ ಐಪ್ಯಾಡಲ್ಲಿ ಅದು ಬರುತ್ತೆ. ಇದು ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ನಿಯಂತ್ರಣ ಕೊಠಡಿಯಲ್ಲಿ ಯಾವಾಗಲೂ 24 ಗಂಟೆ ಸಿಬ್ಬಂದಿಯವರು ನಿಯೋಜನೆ ನಾವು ಮಾಡಿದ್ದು, ಅವರು ಇದನ್ನ ವಾಚ್ ಮಾಡ್ತಾ ಇರ್ತಾರೆ. ಗದಗ ಜಿಲ್ಲೆಯ 12 ಪೊಲೀಸ್ ಠಾಣೆಯಲ್ಲಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಜಾರಿ ಮಾಡಲಾಗಿದೆ. ಪ್ರಾಯೋಗಿಕವಾಗಿ ಒಂದೊಂದು ಪೊಲೀಸ್ ಠಾಣೆಗೆ 5 ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಮಾಡಿರುವ CCTV ಕ್ಯಾಮೆರಾ ನೀಡಲಾಗಿದೆ. ಪೊಲೀಸರ ಹೊಸ ಐಡಿಯಾಗೆ ಗದಗ ಜಿಲ್ಲೆಯ ಜನರು ಬೇಷನಿದ್ದಾರೆ. ಆ ರಾತ್ರಿ ಮಲ್ಕೊಂಡಾಗ ಏನಾರ ಸಮಸ್ಯೆ ಆತಂದ್ರೆ ಅವಾಗ ಏನೂ ಮಾಡೋಕ್ಕಾಕಿದ್ದಿಲ್ಲ ಸರ. ಹಿಂಗಾಗಿ ಸರ ಹೆದರಿಕೆ ಆಕ್ಕಿತ್ತು ಸರ್. ಯಾಕಂದ್ರೆ ಇವು ಬಂಗಾರ ಹಿಂಗಾರ ಕಳವ ಅದು ಅಂದ್ರೆ ಮತ್ತು ಫ್ರಿಜ್ಗೆ ತೊಗೊಳಕ್ಕಾಗಲ್ಲ ಸರ. ಯಾಕಂದ್ರೆ ತಿಂಗಳ ದುಡಿಮೆ ಮನೆ ನಡೆಸೋದು ಎಲ್ಲ ಕಷ್ಟ ಆಕೈತೆ ಸರ. ಅದರ ಸಂಬಂಧ ಇದು CCTV ಕ್ಯಾಮ್ರಾ ಬೀಟ್ ಸಿಬ್ಬಂದಿಯಿಂದ ಗೊತ್ತಾಯ್ತು ಸರ್ 112 ಹೆಲ್ಪ್ಲೈನದ್ದು. ಹೀಗಾಗಿ ಅದಕ್ಕೆ ನಾವು ಕರೆ ಮಾಡಿದ್ವಿ. ಅವ್ರು ಬಂದು 10 ನಿಮಿಷ ಒಳಗೆ ನಮಗೆ ಬಂದು ಎಲ್ಲ